ಹಲೋ. ಹಾಯ್. ಇವತ್ತು ಕೇಸರಿ ಬಾತ್ ಮಾಡೋದು ತೋರಿಸ್ತೀನಿ ನಿಮ್ಗೆ. ಶಿರಾ ಇದು ಒಂದು ವಾಟೆ ಸಕ್ರೆ, ಆಮೇಲೆ ಒಂದು ವಾಟೆ ರವೆ, ಆಮೇಲೆ ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ, ಒಂದೆರಡು ಲವಂಗ ಇಷ್ಟು ಹಾಕಬೇಕು. ಆಮೇಲೆ ಇಲ್ಲಿ ಗ್ಯಾಸ್ ಚಾಲೂ ಮಾಡಿಟ್ಟೆನು. ಇದು ತುಪ್ಪಿದು ಆಕಳ ತುಪ್ಪ. ಇದಕ್ಕೆ ಎಷ್ಟು ಬೇಕು ಒಂದು 4 ಚಮಚದಷ್ಟು ಹಾಕ್ಕನು. ಶಿರಾ ಮಾಡೋಕೆ ತುಪ್ಪ ಭಾಳ ಬೇಕು. ಇಷ್ಟು ಸಾಕು ತುಪ್ಪ. ಹೆಂಗೆ ಮಾಡಬೇಕು ಅನ್ನೋದು ಹೇಳ್ತೀನಿ ನಿಮ್ಗೆ. ಇದು ಶಿರಾ ಮಾಡೋದು. ಇದು ತುಪ್ಪ ಕಾದತ್ತೀಗ. ಇದ್ರಾಗ ರವೆ ಹಾಕೋದು. ಇದು ಚೆಂದಾಗಿ ಹುರ್ಕೋಬೇಕು. ಹಿಂಗೆ ತುಪ್ಪದಾಗ ಹುರ್ಕೋಬೇಕು. ಇದನ್ನು ಭಾಳ ಚಲೋ ಆಕತ್ತಿದು. ಇದು ಏಲಕ್ಕಿ ಮತ್ತು ಇದ್ರಾಗ ಒಂದು ಸ್ವಲ್ಪ ಹುರಿಬೇಕು. ತುಪ್ಪದಾಗ ಜೋಡಿ ಹುರ್ಕೋತತಿ ರವಾದ ಜೋಡಿ. ತುಪ್ಪದಾಗ ಅಂದ್ರೆ ಜಲ್ದಿ ಫ್ರೈ ಆಕತಿ. ಇದು ಘಮ ಬರೋ ಮಟ್ಟ ಹಿಂಗೆ ಹುರಿಬೇಕು. ರವೆ ಚೆಂದಾಗಿ ಹುರಿಬೇಕು. ಇದನ್ನು ಚೆಂದಾಗಿ ಎಲ್ಲ ಹಳ್ಳಾಗೋಂಗೆ ರವೆ ಎಲ್ಲ ಹಳ್ಳಾದಂಗೆ ಆಗೈತಿ. ಇದು ಚೆಂದಾಗಿ ಹೊರತ್ತೇನು. ಆಮೇಲೆ ಇದು ಕಂಪು ಬರಾಕತ್ತಿ. ಈಗ ರವೆ ಹುರಿದದ್ದು ಈ ಥರ ಹುರಿಬೇಕು. ಇದಕ್ಕೆ 1 ಕಪ್ ರವೆ ಇದ್ರೆ 2 ಕಪ್ ನೀರು ಹಾಕ್ಬೇಕು. ಇದಕ್ಕೆ 1 ವಾಟೆ ರವೆ ಹಾಕಿದ್ದು 2 ವಾಟೆ 1 ವಾಟೆ ರವೆ ಹಾಕಿದ್ವು. ಇದಕ್ಕೆ 2 ವಾಟೆ ನೀರು ಹಾಕ್ಬೇಕು. ಈಗ ಇದು ರವೆ ಚೆಂದಾಗಿ ಹುರಿದೇನು. ಗ್ಯಾಸ್ ಬಂದ್ ಮಾಡ್ತೀನಿ. ಈಗ ಮಾಡಿ ಇದನ್ನು ಕೆಳಗಿಳಿಬಿಟ್ಟು ಇದು 1 ವಾಟೆ ರವೆ ಹಾಕಿ 2 ವಾಟೆ ನೀರು ಹಾಕ್ತಾನೆ. ಇದಕ್ಕೆ 2 ವಾಟೆ ನೀರು ಹಾಕನು. ಆಮೇಲೆ 1 ವಾಟೆ ಸಕ್ಕರೆ ಹಾಕ್ತಾನೆ. ಇದರಿಂದ 1 ವಾಟೆ ರವಕ್ಕೆ 1 ವಾಟೆ ಸಕ್ಕರೆ ಹಾಕನು. ಆಮೇಲೆ ಇದು 1 ಕಪ್ ಹಾಲು ಹಾಕಬೇಕು. ರವೆ ತಿರುವಿದಿಂದ ಇದು ನೀರು ಕುದಿ ಬಂದಿಂದ ಇದು ರವೆ ಹಾಕಬೇಕು. ರವೆ ಹಾಕಿ ಆಮೇಲೆ ಒಂದು ಸ್ವಲ್ಪ ತಣ್ಣಗಾದಿಂದ ಹಾಲು ಹಾಕ್ಬೇಕು. ಈಗೇನು ತುಪ್ಪ ಹಾಕಬಾರ್ದು. ನಾವು ಅದಕ್ಕೆ ರವಕ್ಕನ ಭಾಳಷ್ಟು ಹಾಕಿ ತುಪ್ಪ ಹಾಕಿ ಮಾಡಿದೆನು, ಹುರಿದೆನು. ಅದ್ರಾಗ ತುಪ್ಪ ಭಾಳ ಇರ್ತೈತಿ. ಇದೇನು ಮ್ಯಾಲೆ ತುಪ್ಪ ಹಾಕೋಂಗಿಲ್ಲ. ಬರೀ ನೀರು ಸಕ್ಕರೆ ಎಷ್ಟ ಕಾಯಕ್ಕಿಟ್ಟೇನೆ. ಈಗ ನೀರು ಸಕ್ಕರೆ ಕಾಯಕ್ಕಿಟ್ಟು ಅವು ಕುದಿ ಬಂದಿಂದ ರವೆ ಹಾಕ್ಬೇಕು. ಈಗ ಸಕ್ಕರೆ ನೀರು ಕುದಿ ಆತತಿ. ಈಗ ಎಲ್ಲ ಚೆಂದಾಗಿ ಸಕ್ಕರೆ ಕರಗೈತಿ. ಈಗ ಆಮೇಲೆ ಇದಕ್ಕೇನು ಮಾಡ್ಬೇಕು ಅಂದ್ರೆ ಒಂದು ಸ್ವಲ್ಪ ಫುಡ್ ಕಲರ್, ಕೇಸರಿ ಕಲರ್ ಇಲ್ಲ. ಇದು ಮನೆಯಾಗ ನಾವು ಬೀಸಿದ್ದನ ಅರಿಶಿನ ಪುಡಿ ಐತಿ. ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಸ್ವಲ್ಪ ಹಾಕೋದು. ಭಾಳ ಏನು ಹಾಕೋಂಗಿಲ್ಲ. ಕಲರ್ಕಾಗೆ ಅರಿಶಿನ ಪುಡಿ ಹಾಕತ್ತೇನು ಸ್ವಲ್ಪ. ಇಷ್ಟು ಥರ ಚೆಂದ ಆಕತಿ. ಅದು ಕೇಸರಿ ಆಕತ್ತೆ. ಅದಕ್ಕಾಗಿ ಅರಿಶಿನ ಪುಡಿ ಹಾಕೇನಿ ನಾನು, ಫುಡ್ ಕಲರ್ ಇಲ್ದಕ್ಕೆ. ಇದು ರವೆ ಇದು. ಈ ರವೆ ಹಾಕೇನು. ಇದನ್ನೆಲ್ಲ ತಿರುವಾಡ್ಬೇಕು. ಹಿಂಗೆ ಇದ್ರಾಗ ಗೋಡಂಬಿ, ಏಲಕ್ಕಿ, ಲವಂಗ ಹಾಕಿದ್ನಿ. ಅವನ್ನ ಸುಲಿದು ಹಾಕ್ಯಾನು. ಏಲಕ್ಕಿ
ಇದೀಗ ರವೆ ಕುದಿಯತತಿ. ಈ ಥರ ಲವಂಗ ಗೋಡಂಬಿ ಹಾಕ್ಯಾನು, ದ್ರಾಕ್ಷಿಯನ್ನು ಹಾಕ್ಯಾನು, ಮತ್ತು ಎಲ್ಲ ಕುದಿಯತತಿ. ಇದು ಕುದ್ದಿದ್ದು ಗಟ್ಟಿ ಆದ್ದಿಂದ ಸ್ವಲ್ಪ ಆರಿದ್ದಿಂದ ಹಾಲು ಹಾಕ್ಬೇಕು. ಭಾಳ ಟೇಸ್ಟ್ ಆಕತಿ, ಮಾಡಿ ನೋಡಿರಿ. ಆಗೈತಿ. ಈಗ ರವೆ ಕುದಿಯತತಿ. ಕುದ್ದೈತಿದಕ್ಕೆ ಇನ್ನೊಂದು ಕಪ್ ಹಾಲು ಹಾಕ್ಬೇಕು. ಇದಕ್ಕೆ ಒಂದು ವಾಟೆ ಹಾಲು ಹಾಕ್ಬೇಕು. ಮೆತ್ತಗೆ ಆಕತಿ, ಭಾರಿ ಚಂದ ಆಕತಿ. ಅದು ಹಾಲು ಹಾಕೋದ್ರಿಂದ ತಿಳು ಆಕತಿ. ಸ್ವಲ್ಪ ಗಟ್ಟಿ ಆದ್ರೂ ಕುದ್ದು ಗಟ್ಟಿ ಆದ್ರೂ ಶಿರಾ ಮಸ್ತ್ ಆಕತಿ. ಇದು ಮಾಡಿ ನೋಡ್ರಿ ನೀವು. ಈ ಥರ ಗಟ್ಟಿ ಆಗೈತಿದು. ಈಗ ಇಷ್ಟು ಥರ ಗಟ್ಟಿ ಐತಿದು. ಆಮೇಲೆ ಒಂದು ಸ್ವಲ್ಪ ಇದು ನಾವು ಜಾಜಿಕಾಯಿ ಇದು ಕುಟ್ಟಿ ಏಲಕ್ಕಿ ಕುಟ್ಟಿದು ಇಟ್ಟಿದ್ದೆವು. ಅದೊಂದು ಇಟ್ಟು ಅದನ್ನು ಸಕ್ರೆ ಪುಡಿ ಒಳಗೆ ಮಾಡಿದ್ದೈತಿದು. ಹಾಕ್ಕೋಣಂತೆ ಅದನ್ನು, ಟೇಸ್ಟ್ ಬರ್ತೈತಿ. ಜಾಜಿಕಾಯಿ ಪೌಡ್ರ್ ಅದು ಕುಟ್ಟಿದ್ದೈತೆ ಅದು, ಅದಕ್ಕಾಗಿ ಹಾಕೀನಿ. ಆಮೇಲೆ ಈಗ ಒಂದು ಸ್ವಲ್ಪ ಎಲ್ಲ ಕುದ್ದೈತಿದು. ಇನ್ನು ಇದಕ್ಕೆ ಹಾಲು ಹಾಕೋಣ. ಮಸ್ತ್ ಬೆಳಗ್ಗೆ ಬರ್ತೈತಿದು. ಹಾಲು ಒಂದು ಕಪ್ ಹಾಕೀನಿ ನೋಡಿ. ಮಸ್ತ್ ಆಕತಿದು ಶಿರಾ. ಹಾಲು ಒಂದು ಕಪ್ ಹಾಕೋದ್ರಿಂದ ಚಂದ ಆಕತಿದು. ಇನ್ನೊಂದು ಸ್ವಲ್ಪ ಕುದಿಬೇಕಿದು. ಇದು ಹಾಲು ಹಾಕಿದ್ದನ್ನು ಸ್ವಲ್ಪ ಕುದಿಸ್ಕೊಂಡಿದ್ದಾನು. ಇದು ಈ ಥರ ಆಗೈತಿ, ಗಟ್ಟಿ ಆಕತಿ. ಈಗ ಇದು ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಇಷ್ಟು ತುಪ್ಪ. ಇದಾಗೈತಿ. ಈಗ ಇವತ್ತು ನೋಡಿ ಐತಿ. ಇವತ್ತು ಸತ್ಯನಾರಾಯಣ ಪೂಜೆನೂ ಮಾಡಿರ್ತೇವೆ. ಎಲ್ಲ ಆಯ್ತಂತೇಳಿ ಶಿರಾ ಮಾಡಿದೆವು ನಾವು. ಬ್ಯಾಳೆ ಅದು ಏನು ಹಾಕಿಲ್ಲ, ಶಿರಾ ಮಾಡಿರಾತಂಥೇಳಿ. ಸತ್ಯನಾರಾಯಣಗೆ ಶಿರಾ ಮಾಡ್ತಾರೋ ಅದ್ರ ಸಂಬಂಧ ನಾವು ಮನ್ಯಾಗ ಫೋಟೋ ಪೂಜೆ ಮಾಡಿದೆವು. ಜಗಲಿ ಮ್ಯಾಗ ಎಲ್ಲ ನೈವೇದ್ಯ ಆಯ್ತಂತೇಳಿ ಇದನ್ನು ಶಿರಾ ಮಾಡೇವು. ಇದನ್ನು ಉದುರಾಕತ್ತಿದು. ಮಸ್ತ್ ಆಗೈತಿ, ಮಾಡಿ ನೋಡಿರಿ ಹೆಂಗಾಗೈತಿ ಹೇಳ್ರಿ. ಈ ಥರ ಆಗೈತಿ ನೋಡ್ರಿ, ಚಂದ ಆಗೈತಿ. ಮಾಡ್ರಿ ಕೇಸರಿ ಬಾತ್. ಈ ಥರ ಕೇಸರಿ ಹಾಕದಿದ್ರೂ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಾಡೋದ್ರಿಂದ ಭಾರಿ ಟೇಸ್ಟ್ ಆಕತಿ. ಕಲರು ಹಂಗೆ ಬರ್ತೈತಿ, ಕೇಸರಿ ಹಾಕಿದಾರ್ಗತೆ ಚಲೋ ಆಕತಿ. ಮಾಡಿ ನೋಡಿರಿ. ಶಿರಾ ರೆಡಿ ಆಯಿತು.
ಮಾಡಿ ನೋಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ವಿಡಿಯೋ ಮುಗಿಸ್ತಾನು. ಮುಂದಿನ ವಿಡಿಯೋದಾಗ ಸಿಗೋಣಂತ. ಬಾಯ್ ಬಾಯ್.